ಶಪ್ಪ ವಾಪಸ್ ಜ್ಯೋತಿನ ಮನೆಗೆ ಬಿಟ್ಟು ಮತ್ತೆ ಒಳ್ಳೆ ಹೋಗಿ ಮಿಷನ್ ಅದು ಕಳ್ವಿ ಬರತ್ಲೆ ಸಾಕಾತವ ಇವ ಕಂಡಾಬಿಟ್ಟು ದೂರ ಐತಿ ಹೊಲ. ಯಾಕ ಒಬ್ಬೊಬ್ರು ಕಾಣವಲ್ರು. ಜ್ಯೋತಿ ಮಂಜು ಇಬ್ಬರು ಬಂದಾರ, ಒಳಗೆ ಮಾತಾಡ್ಕೊಂಡು ಕುಂತಾರ ಏನು. ಮಂಜು ಆಡಕ್ಕೆ ಎಲ್ಲಾದರೂ ಹೋಗ್ಯಾನ ಹೊರಗೆ. ಹೊಲಕ್ಕೆ ಹೋಗಿ ಬರತ್ಲೆ ಬ್ಯಾಸಿಗೆ ಒಂದು ಚಲೋ ಆತು ಇನ್ನು ಮ್ಯಾಲೆ. ಯಪ್ಪ ನೀರಂತೂ ಹನಗ್ತಾವ ನೋಡಂಗ. ಮಂಜುಳ ಹೊಲ್ದಾಗ ಒಂದು ಇದನ್ನಾರ ಮಾಡಿಸ್ಬೇಕು. ಅವು ಕುಡಿಯಾಕ ನೀರಷ್ಟು ಇದು ಇಲ್ಲ, ಸ್ವಚ್ಛ ಇರೋದಿಲ್ಲ. ಒಂದು ಇದನ್ನು ಕಳಿಸಿ ದಿನ ಒಂದು ಕೊಡತ್ತಾರ ಏನಾರು ತೊಗೊಂಡು ಹೋಗ್ಬೇಕು ನೋಡು. ಒಂದು ಮಡ್ಕಿನಾರ ಇಟ್ಕೋಬೇಕು, ಅಲ್ಲಿ ತಣ್ಣಗಿರ್ತಾವು. ಕೊಡ ಒಯ್ದ್ನಿ ಅಂದ್ರೆ ಮುಗೀತು. ಬಿಸಿಲಿಗೆ ಒಂದು ಅರ್ಧ ಬಿಸಿ ಆಗ್ಬಿಡ್ತಾವೆ ನೀರು, ಕುಡಿದ್ರನ್ನ ಸಮಾಧಾನ ಅನ್ಸಂಗಿಲ್ಲ ಬಿಡು, ಹಂಗಾಗಿರ್ತಾವೆ. ಮಂಜು ಒಂದು ಲೋಟ ನೀರು ತೊಗೊಂಬ. ಇವ್ರು ಬಂದ್ರೆ ಬನ್ನಿರಿ. ಈಗ ಬಂದ್ರೆ ನಾ ಇಟ್ಲಕ್ಕ ಇದ್ದೆ, ಕೇಳೇ ಇಲ್ಲ ನೀವು ಹೋಗಿದ್ದು. ತಗೊಳ್ರಿ. ಹುಡುಗರು ಒಬ್ಬೊಬ್ರು ಕಾಣವಲ್ರಲ್ಲ, ಯಾಕೆ ಎಲ್ಲಿ ಹೋಗ್ಯಾರ? ಜ್ಯೋತಿ, ಮಂಜು, ಮಾನಸ. ಜ್ಯೋತಿ ಮಾನಸ ಇಂದ ಆಕಿ ಗೆಳತಿ ಜ್ಯೋತಿ ಗೆಳ್ತಿದ್ದಾಳಲ್ಲ, ಅಕ್ಕಿನೂ ಬಂದದ್ಲ ಅಂತ ತವ್ರ ಮನೆಗೆ. ಆಕಿ ಕರ್ಯಾಕೆ ಬಂದದ್ಲು. ಲಕ್ಷ್ಮಿ ಹೇಳಿದ್ಲ, ಅಕ್ಕ ನಿನ್ನ ಗೆಳತಿ ಬಂದಾಳ ಅಂತಂದು. ಅದಕ್ಕೆ ಮಾತಾಡ್ಸ್ಕೊಂಡ್ ಬರ್ತಾನೆ ಬೇವ, ನಾನು ಯಾವಾಗ ಕೂಡ್ಬೇಕಾಕಿ ನಾನು ಅಂತಂದು ಹೋದ್ಲು. ಮತ್ತು ಮಾನ್ಸನ್ನು ಕರ್ಕೊಂಡು ಹೋಗ್ಯಾಳ. ಮಂಜು ಹೊರಗೆ ಆಟಾಡಕತ್ತಿದ್ದ. ಹೌದೇ, ನಾನು ಮತ್ತೆ ಎಲ್ಲಿ ಹೋದ್ರೆ ಏನು ಅನ್ಕೊಂಡೆ. ಇನ್ನೊಂದು ತೊಗೊಂಬರ್ಲಿ ನೀರು? ಇಲ್ಲ ಸಾಕು, ಒಂದು ಚರ್ಗಿ ನೀರು ಕುಡಿದ್ನಿ ಸಾಕು. ಚಾ ಏನಾದರೂ ಮಾಡ್ಲಾ ಏನು ಆಮೇಲೆ ಜ್ಯೋತಿ ಬಂದ್ಮೇಲೆ ಮಾಡ್ಲೆ? ಇರ್ಲಿ ಬಿಡು, ಇವಾಗ ಚಾ ನೀರು ಕುಡ್ದೇನೆ ಏನೋ ಚಾವತ್ ಬಿಟ್ಟು ಮಾಡುವಂತೆ ಅಂತ. ಮತ್ತೆ ಏನಾದರೂ ತೊಗೊಂಬರ್ಲೇ ಹಂಗೆ? ಮತ್ತೆ ಸಂಜೆ ಮುಂದೆ ಏನಾದರೂ ಮಾಡ್ತಿ? ಏನು ತೊಗೊಂಬರ್ತೀರಿ? ಮಟನ್ ಇಷ್ಟೊತ್ತಿನಾಗಂತೂ ಸಿಗಂಗಿಲ್ಲ. ಚಿಕನ್ ಇಲ್ಲ ಅಂದ್ರೆ ಮೀನು ಏನಾದರೂ ತೊಗೊಂಬರ್ತಾನೆ. ಬೇಡ, ಆಕಿ ಜ್ಯೋತಿ ಅಡುಗೆ ಮಾಡ್ಕೊಂಬಂದಾಳ ಬತ್ತಿ ರೊಟ್ಟಿ ಪಲ್ಯ ಅದನ್ನ. ಏನು ಬ್ಯಾಡ ಈಗ, ನಾಳೆಗೆ ತೊಗೊಂಬರ್ಬಂತೆ ಅಂತ. ಬ್ಯಾಡ ಈಗ, ಎಲ್ಲ ಐತಿ ಈಗ. ಬುತ್ತಿ ಆಮೇಲೆ ಇದು ಅಲಸಂದಿ ಕಾಳು ಪಲ್ಯ, ಪುಡಿ ಚಟ್ನಿ, ಆಮೇಲೆ ಚಿತ್ರಾನ್ನ, ಇದು ರವಾ ಉಂಡೆ ಅದನ್ನೆಲ್ಲ ತೊಗೊಂಬಂದಾಳ. ಹೌದೇನು? ಬ್ಯಾಡ ಹಂಗಾದ್ರೆ. ಈಗ ರಾತ್ರಿಗೆ ಈಗ ಅದ ಹಾಕತ್ತೀನ ಸಾಕು. ಈಗ ರಾತ್ರಿ ಬೇಕಂದ್ರೆ ಅದನ್ನ ಊಟ ಮಾಡಕ್ಕೆ ಬರ್ತೈತಿ. ನಾಳೆಗೆ ಬೇಕಂದ್ರೆ ಏನಾದರೂ ತೊಗೊಂಬರ್ವಂತೆ ಅಂತ ತಗೋ. ಹೌದಾ? ಸರಿ ತಗೋ ಹಂಗಾದ್ರೆ. ಊಟ ಮಾಡ್ತಿ? ಹಚ್ಕೊಡ್ಲ ಮಗಳು ಮಾಡ್ಕೊಂಬಂದಿದ್ದು? ಬೇಡ, ಇಂದಾಗ ಊಟ ಮಾಡಿದ್ರೆ ತಗೋ. ಮತ್ತೇನು ಇವಾಗ ಈಗ ಊಟ ಮಾಡಿದ್ರೆ ಮತ್ತೆ ರಾತ್ರಿ ಉಣ್ಣಂಗೆ ಆಗಂಗಿಲ್ಲ. ಬೇಡ. ಆಯ್ತು ತಗೋರಿ, ನಾ ಅದನ್ನ ಬಿಸಿ ಮಾಡಕ್ಕೆ ಇಟ್ಟಿದ್ನಿ ಒಲೆ ಮೇಲೆ ಪಲ್ಯ. ಅದನ್ನ ಬೆಳಗ್ಗೆ ಮಾಡ್ಕೊಂಬಂದೇನಿ, ಅದನ್ನ ಸ್ವಲ್ಪ ಬಿಸಿ ಮಾಡವ ಅಂತ ಅಂದ್ಲು. ಸ್ವಲ್ಪ ಬಿಸಿಗೆ ಇಟ್ಟಿನಿ ತಗೊಳ್ರಿ, ನಾನು ಒಳಗೆ ಹೋಗ್ತೇನೆ. ಹೋಗಿರೋ, ನಾನು ಸ್ವಲ್ಪ ಅಡ್ಡಾಗ್ತೇನೆ. ನನಗೂ ಸಾಕಾಗತ್ತೆ, ಸೊಂಟ ಎಲ್ಲ ನೋವಾಗತ್ತೈತಿ. ಸ್ವಲ್ಪ ಅಡ್ಡಾಗ್ತೇನೆ. ಸರಿ ತಗೊಳ್ರಿ. ಹುಡುಗನ ಕೂಕೊಂತೀರಿ. ಮಂಜು ಮತ್ತು ಅತ್ಲಿತ್ಲಾಗ ಎಲ್ಲಾಗಾರಾದ್ರೂ ಓದಗಿದಾನೆ. ನಾನು ನೋಡ್ತೇನೆ ತಗೋ. ಚಿಕ್ಕಿ ನನ್ನಿಡಿ ನೀನು ನಿಂತ್ಕೋ. ನನ್ನ ಹಿಡಿಯಕ್ಕಾಗಲ್ಲ ನೀನು ಚಿಕ್ಕಿ, ನನ್ನಿಡಿ ನೀನು. ಹೌದಾ? ಹಿಡಿತೀನಿ ತಡಿ. ನಾನು ಇಲ್ಲಿದ್ದೀನಿ, ಬರ್ತೀನಿ ಇರು ನಿನಗೆ. ನೋಡಿ ಹಿಡಿದ್ಬಿಟ್ಟೆ ನಿನ್ನ. ಆಯ್ತಿಲ್ಲ, ಚಿಕ್ಕಿ ಮಗಂದು ಆಟ. ಬರ್ರಿ ಊಟ ಮಾಡೋಣ. ಅಮ್ಮ ಇನ್ನೊಂದು ಆಟ ಆಡ್ತೀವಮ್ಮ, ಪ್ಲೀಸ್ ಅಮ್ಮ. ಸಾಕಪ್ಪಾಜಿ, ಮತ್ತು ನಾಳೆ ಆಟಾಡ ಬಂತ್ರಿ. ಕತ್ಲದಾಗ ಹುಳ ಉಪ್ಪಡಿ ಗೊತ್ತಾಗಂಗಿಲ್ಲ. ನಾಳೆ ಆಟಾಡ ಬಂತ್ರಿ. ಮಾನಸ ಕುತ್ಕ, ಊಟ ಮಾಡ್ರಿ ಅವನು ನೀನು. ಸರಿ ಅಬ್ಬ, ಊಟಕ್ಕೆ ಹಚ್ಚಲೆ ಅಪ್ಪ? ಹಚ್ಚು. ಇಷ್ಟು ದಿವಸ ಆಗಿತ್ತು ಹೊರಗೆ ಊಟ ಮಾಡಿದ್ದೆ ಎಲ್ಲ ಬಂದು. ಅವಾಗ ಒಮ್ಮೆ ನೀ ಇದ್ದಾಗ ನೋಡು, ಅಳಿಯಂದ್ರಿ ಇದ್ರು, ಅವಾಗ ಬಂದು ಊಟ ಮಾಡಿದ್ದು ಕುತ್ಕೊಂಡು ಓಸ್ರು. ಇವಾಗ ಉಣ್ಣಾಕತ್ತೇವಿ. ಮತ್ತೆ ಯಾಕೆ ಬುತ್ತಿ ರೊಟ್ಟಿ ಪಲ್ಯ ಮಾಡ್ಕೊಂಬದ್ರಕ್ಕೆ ಹೋಗಿದ್ದಿ? ಇಲ್ಲಿ ಮಾಡ್ತಿದ್ಲ ನಿಮ್ಮವ್ವ? ಇಲ್ಲಪ್ಪ, ನಾನ ಮಾಡ್ಕೊಂಬರ್ಬೇಕು ಅಂತಾನೆ ಮಾಡ್ಕೊಂಬಂದಿದ್ದೆ. ಏನಾಯ್ತು? ನೀವು ಯಾವಾಗಾರ ಬಂದ್ರೆ ಅವು ಮಾಡ್ಕೊಂಬರ್ತಾಳಿಲ್ಲ, ಅದಕ್ಕೆ ನಾನು ಮಾಡ್ಕೊಂಬಂದು. ಏನಾಯ್ತು? ಊಟ ಮಾಡ್ರಿ. ನಾನು ಅದನ್ನ ಅನ್ನಿ, ಯಾಕೆ ಮಾಡ್ಕೊಂಬರಕ್ಕೆ ಹೋಗಿದ್ದೆವ, ನಾನು ಮಾಡ್ತಿದ್ದೆ ಅಂತಂದು. ನನಗೆ ಗೊತ್ತಾಯಿಲ್ಲ, ಈಕಿ ಮಾಂಸ ಅಡುಗೆ ಮಾಡಬೇಡ ಅಂತ ಅನ್ನಕತ್ತದ್ಲ. ಬಿಡು, ಮತ್ತು ಸಂಜೆ ಮುಂದೆ ಮಾಡಿದ್ರಾತು ಅಂತಂದು ಸುಮ್ಮನೆ ಆಗಿದ್ನಿ. ಆಕಿ ಗೊತ್ತೈತಲ್ಲ ಮುಂದಾಗ ಅಕ್ಕ ಅವ್ರಾಕೆ ಮಾಡ್ಕೊಂಬರಕತ್ತಾಳ ಅನ್ನೋದು, ಅದಕ್ಕೆ ಬೇಡ ಅಂದಾಳ ಆಕಿ. ಆವಾಗ ನಾವು ಹೇಳಿದ್ಲು ಅಂದ್ರೆ ಮತ್ತೆ ಬೇಡ ಅನ್ನವ ಅಂತಂದು ಹೇಳ್ತಿದ್ನಿ. ಆಕೆ ಏನು ಹೇಳಿದ್ದಲ್ಲ, ನಾನೇ ಹೇಳ್ಬೇಡ ಅಂದಿದ್ದು ಬಿಡಬೆ. ಏನಾಯ್ತು? ಆಗಲೇ ಇಲ್ಲವ, ಇಲ್ಲೇ ಹೋಗಿದ್ರಂತಲ್ಲ ನೀನು ಮಾನ್ಸ? ಇಲ್ಲೇ ಅಪ್ಪ, ಆಮೇಲೆ ಕರಡ್ಯಾರ ಮನೆಯವರು
ನನ್ನ ಗೆಳತಿದ್ಲು ನೋಡಲ್ಲಿ, ಈಗ ನೆನಪೈತೆ ಇಲ್ಲ. ಆಕಿ ನಮ್ಮ ಮನೆ ಬರ್ತಿದ್ಲು ನೋಡು, ನಾನು ಆಕಿ ಕೂಡ ಹೋಗಿದ್ವಿ ಸ್ಕೂಲಿಗೆ. ಆಕಿ ಊರಿಂದ ಬಂದಿದ್ಲಂತ, ಆಕಿಗೂ ಅಲ್ಲೇ 2 ಹುಡ್ರಾಗ್ಯಾವಂತ. ಭಾಳ ದಿವಸ ಆಗಿತ್ತು. ಈಕಿ ಲಕ್ಷ್ಮಿ ಆ ಕಡೆ ಹೋಗಿದ್ಲಂತ. ಅವಾಗ ಆಕಿ ನಿಮ್ಮ ಅಕ್ಕ ಬಂದಾಳ ಏನು ಹಂಗೀಗಂತ ಕೇಳಿದ್ಲಂತ. ಹ್ಞೂ ಅಕ್ಕ ಬಂದಾಳ ಅನ್ನತ್ಲೆ ಮತ್ತು ಇತ್ಲಾಗ ಬಂದಿದ್ರು ಅವರು. ಇಲ್ಲಿಗೆ ಅಂಗಡಿಗೆ ಎದಕ್ಕೆ ಹೋಗಿದ್ರಂತ, ಬಂದಿದ್ರ ಮತ್ತು ನಿಂತ್ಕೊಂಡು ಮಾತಾಡಿಸಿ ಅವರಮ್ಮ ಬಾರ್ವಾ ಮನೆಗೆ ಅಂತ ಅಂದ್ರೆ ಹ್ಞೂ ಬರ್ತಾನೆ ಅಂತಂದು ಮತ್ತು ಇತ್ಲಾಗ ಬಂದು ಹಂಗೆ ಮಾತಾಡಿಸ್ಕೊಂಡು ಭಾಳ ದಿವ್ಸಕ್ಕೆ ಸಿಕ್ಕಿದ್ಲ, ಮಾತಾಡ್ಕೊಂಡು ನಿಂತಿದ್ವಿ. ಅದಕ್ಕೆ ತಡ ಆಯ್ತು ಅಲ್ಲಿ. ಯಪ್ಪ ಪಲ್ಯ ಎಲ್ಲ ಹೆಂಗಾಗೈತಿ? ಎಂಥ ರುಚಿ ಆಗೈತವ ಪಲ್ಯ ಅಂತ್ರನ, ಭಾಳ ಚಲೋ ಆಗೈತಿ. ಮೊಸರು ಅಲ್ಲಿಂದಾನ ತೊಗೊಂಬಂದೆ ಹೆಂಗೆ ಮತ್ತೆ? ನೀನೇನು ಎಪ್ಪ ಕಿಟ್ಟಿದ್ನಿ, ಎಂಥ ಚಲೋ ಗಟ್ಟಿ ಮೊಸರಾಗಿತ್ತ, ಅದಕ್ಕೆ ತೊಗೊಂಬಂದೆಪ್ಪ. ಚಲೋ ಆಗೈತೆ ಅಡಿಗೆಲ್ಲ, ಮಸ್ತಾಗೈತಕ್ಕ ಅಡಿಗೆ ಅಂತ. ನಂಗೆ ಎಂಥ ರುಚಿ ಆಗೈತೆ ಬಿಡು, ಮಸ್ತಾಗೈತೆ ಅಡಿಗೆ. ಭಾಳ ಚಲೋ ಆಗೈತವ, ಎಂಥ ರುಚಿ ಆಗೈತೆ ಅಡಿಗೆ. ಯವ್ವ ಎಂಥ ಅವಸರ ಅಂತಿದ್ದಿ ಇವತ್ತು. ಲಘುನ ಎದ್ದು ಪಲ್ಯ ರಾತ್ರಿಗೆಲ್ಲ ಹಣಿ ಮಾಡಿ ಇಟ್ಕೊಂಡಿದ್ದೆ. ಬಿಸಿ ರೊಟ್ಟಿ ಮಾಡಿ ಇಟ್ಕೊಂಡು ಮೆತ್ತಗೆ ಮಾಡಿ ಬೇಯಿಸ್ಕೊಂಡಿದ್ದೆ. ಮತ್ತು ಇದು ಒಂದು ಈಟು ಎಟ್ಟೆ ಅದು ಬಂದ್ರೆ ಇಟ್ಕೊಂಬರಕ್ಕೆ ಸರಿಯಾಗಂಗಿಲ್ಲ, ಮುರಿದು ಬಿಡ್ತಾವೆ. ಒಂದು ಮೆತ್ತಗೆ ಬೇಯಿಸಿಟ್ಕೊಂಡಿದ್ದೆ, ಚಲೋ ಆಗಿತ್ತು. ಹಂಗಾಗಿ ಮೆತ್ತಗೆ ಹಂಗೆ ಇದ್ವು, ಚಲೋ ಆತವ ಇವ. ಮೆತ್ತಗಾಗಿದ್ದಕ್ಕೆ ಚಲೋ ಆತವ. ಈಗ ಅಲ್ಲಿಗೆ ಬರೋದೇ ಇಲ್ಲವ, ಎಟ್ಟೇನೋ ತಿನ್ನೋಕ್ಕಾಗಂಗಿಲ್ಲ ನೋಡಿ. ಈಗಲೇ ಮೆತ್ತಗಿದ್ರಷ್ಟೇ. ಹ್ಞೂನಪ್ಪ. ಮಂಜು ಊಟ ಮಾಡ. ಅಯ್ಯಯ್ಯ ಮಾಂಸ ಇದು ರವೆ ಉಂಡಿ ಒಂದು ತೊಗೊಂಬರ್ಬೇಕತ್ ನೋಡು, ಒಳಗೆ ತಿನ್ನಕ್ಕೆ ಬರ್ತೈತೆ. ಅಪ್ಪ ತಿಂತತ್ತೆ, ತೊಗೊಂಬರ್ಲೇನಪ್ಪ ಹೋಗಿ? ಬೇಡವಾ, ಆಗ್ಲೇ ಕೊಟ್ಟಿದ್ಲು ನಿಮ್ಮವ್ವ ತಿಂದಾನಿ. ಒಮ್ಮೆ ಏನು ತಿನ್ನೋದು, ಮತ್ತು ನಾಳೆ ಗಿಳಿ ತಿಂತಾನೆ ತಗೋ. ಬೇಡ ಬೇಡ ಅಂತ ಬಿಡವ, ತಿಂದತ್ತಂತ ಅಪ್ಪ. ಕೊಟ್ಟಿದ್ನೇವ ಜೊತೆ ಆಗಲೇ ಕೊಟ್ಟಿದ್ದೆ, ತಿಂದತ್ತಪ್ಪ. ಅದು ಬೆಂಡೆಕಾಯಿ ಹುರಿದಿ ಏನು? ಉಪ್ಪು ಖಾರ ಅದನ್ನ ಹಚ್ಚಿ ಹುರಿದಿದ್ದೆಪ್ಪ, ಚಲೋ ಆಗೈತೆ. ಎಂಥ ರುಚಿ ಆಗೈತವ, ಸಾಕು ನನಗಂತ. ಅನ್ನನೂ ಬೇಡವಾ ಇವ, ಇಟ್ಟಾಕೊಂದು ಚಿತ್ರಾನ್ನ ಮಾಡ್ಕೊಂಬಂದಿ ನೋಡು. ಒಂದು ಸ್ವಲ್ಪ ಉಣ್ಣಪ್ಪ, ಎಷ್ಟೊಂದು ಅನ್ನ ಮಾಡ್ಕೊಂಬಂದೇನಿ. ಬರೀ ರೊಟ್ಟಿ ತಿಂದೇ ಇರ್ತೀಯೇನು? ಒಂದು ಸ್ವಲ್ಪ ಉಣ್ಣ. ಬೇಡ ಅಂದ್ರೆ ಇನ್ನೊಂದು ರೊಟ್ಟಿ ಕೊಟ್ಟೆವ, ಸಾಕವಾ. ನೀನಂತರ 3 ರೊಟ್ಟಿ ತಿನ್ನತ್ತೆ ಸಾಕಾಗತ್ತವ ನಂಗೆ ಮಾಡ್ತಿದ್ದಿ ನೋಡು. ಅಷ್ಟು ಒಳಗಿಟ್ಟು ಬಂದದ್ದು ಚಲೋ ಆಯ್ತು ನೋಡು. ಒಂದು ಚವತ್ತು ಇಲ್ಲಿ ಕುಂತ್ರಾಕ್ ಬರ್ತೈತೆ ಮಾತಾಡ್ಕೊಂತ. ಎಂಥ ಚಲೋ ಐತೆ ನೋಡು ಬೆಳಕು. ನೀವೈತಲ್ವ ಮುಂದೆ, ಅದಕ್ಕೆ ಬೆಳಕು. ಹಳೆಯಂದ್ರೆ ಒಬ್ರು ಬಂದಿದ್ರೆ ಎಂಥ ಚಲೋ ಆಕತ್ತವ. ದೌಡು ಯಾವಾಗ ಏನೋ ಬಂದದ್ದು ನೋಡಲ್ಲ, 1 ವರ್ಷ ಆಯ್ತು ಸನ್ಯಾಕ. ಬರೋದೇ ಇಲ್ಲ ಬಿಡು. ಅಳಿಯಂದ್ರೆ ಅಂತ ಕರ್ಕೊಂಬರ್ಬೇಕಿಲ್ಲ ನೀನು. ಇದ್ದದ್ವ ಕೆಲಸ ಹೊಲ್ದಾಗ ಅಂತ ಏಟು ಮಾಡಿದ್ರು ಮುಗಿಯಂಗಲ್ಲವ. ಒಂದಿಟ್ಟು ಆಸರೆ ಬೇಸರ ನಂದು ಇರ್ತತಿಲ್ಲ, ಬರ್ಬೇಕಿಲ್ಲ ಅವರು. ಯಪ್ಪ ಎಷ್ಟು ಹೇಳಿದೆ ಬರ್ರಿ ಅಂದು. ಮತ್ತು ಈಗ ಅಲ್ಲಿ ಮನ್ಯಾಗ ಹತ್ತೇರು ಒಬ್ರು ಹಾಕಾರ, ಮತ್ತು ನಾನು ಅದಕ್ಕೆ ಸುಮ್ಮನೆ ಆದ್ನಪ್ಪ. ಈಗ ಅಲ್ಲಿ ಮತ್ತು ಇವ್ರಿಗೂ ಮಾವರಿಗೂ ಅಷ್ಟೇ, ಅವರು ಮನೆಯಾಗಿದ್ರು ಮತ್ತು ಇವ್ರು ಹೊಲಕ್ಕೆ ಹೋದ್ರೆ ಚಲೋ ಆಗತ್ತೆ. ಕೆಲಸದ ತಗೋ. ಮತ್ತು ಮಂಜುಂದು ಸುಟ್ಟಿ ಕೊಟ್ಟಾಗ ಬರೋಣ ಅಂತ ಅಂದಾರ, ಅವ ಬರ್ತಾ ತಗೋಯಪ್ಪ. ನೋಡುವ ಯಾವಾಗ ಕರ್ಕೊಂಬರ್ತಿ? ಏನು ಇವ ನಿಮ್ಮವ್ವ ಹೆಂಗೆ ಮಾಡಿದ್ಲು ಗೊತ್ತೇನೋ ನಿನ್ನೆ? ಅಯ್ಯೋ ಫೋನ್ ಹಚ್ಚಕ್ಕೆ ಹೋಗ್ಬೇಡ್ರಿ, ಫೋನ್ ಮಾಡಕ್ಕೆ ಹೋಗ್ಬೇಡ್ರಿ, ಕೀಗೆ ಫೋನ್ ಬಂದ್ರೆ ಎತ್ತಬೇಡ್ರಿ. ಅಯ್ಯೋ ಭಾರಿ ಇದು ಮಾಡಿದ್ಲು ನೋಡು. ಹಂಗೆ ನೀನು ಬರತ್ಲಿ ಹೆಂಗೆ ಕಿಲ 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 ಅನ್ನಕತ್ತಾಳ. ನಿಂದೊಳೆ ಕಟ್ಟುಳ್ತಾನ ಬಿಡ ನಿಂದು. ಏನು ಮಗಳು ಬಂದ್ರೆ ನಗ್ಲಿಲ್ಲಂಗೆ ಹೇಳ್ಕೊಂತ ಕುಂದ್ರಬೇಕೇನು? ಮತ್ತೆ ಆಕಿ ಬರೋದಿಲ್ಲ ಅಂತಂದ ನಿನ್ನೆ ಹಂಗೆ ಅಂದದ್ದು ನೋಡು. ಹಂಗನತ್ಲೆ ಹೆಂಗೆ ಬಂದಾಳ ಜಕ್ಕಸ್ತೆ ನೋಡು ಹೆಂಗೆ ಜೋರು ಮಾಡ್ತಾಳೆ ನೋಡು. ಎಲ್ಲ ಗೊತ್ತಾಯ್ತು ನೋಡಿ ನಿಮ್ಮ ಅವ್ಗಂಗೆ. ಇವ ನಾಳೆ ಏನಾರ ಮಾಡ್ಬಿ ಚಲೋ ನಂಗೆ. ನನಗಂತೂ ನಾನಾ ಮಾಡಿದ್ದು ತಿಂದು ಬ್ಯಾಸರ ಬಂದಾಗೈತೆ ನನಗಂತೂ. ಏನಾರು ತೊಗೊಂಬರ್ತಾನೆ ತೊಗೊಳ್ವ ನಾಳೆ, ಮಟನಾರ ಏನಾರ ಮಾಡ್ಕೊಂಡು ಉಣ್ವಂತ್ರಿ. ಏನು ಬೇಕು ಹೇಳವ? ನೀ ಕೇಳೋದು ಇಚ್ಛೆ ಮಾಡಿಕೊಡೋದು ಇಚ್ಛೆ. ನಾನು ಏನು ಬೇಕು ಹೇಳು, ನಾಳೆ ತರಿಸಿ ಮಾಡ್ತೇನೆ ನಿಮ್ಮಪ್ಪನ ಹತ್ರ. ಇವಾಗ ಚಲೋ ನಂಗೆ ಮಟನ್ ಸಾರು ಮಾಡಿ ಮುದ್ದೆ ಮಾಡ್ಬಿ. ನನಗಂತೂ ನೀ ಮಾಡೋದು ಮಟನ್ ಸಾರು ಅಂದ್ರೆ ಭಾರಿ ಇಷ್ಟ. ಇವಾಗ ನೀನು ಎಂಥ ರುಚಿ ಮಾಡ್ತೀಯಕ್ಕ? ಉಕ್ಕಿನ ರುಚಿ ಆಕತ್ ನಿನ್ನ ಸಾರು. ನೋಡು ಹೆಂಗೆ ಮಾತಾಡ್ತಾಳೆ. ನಿಮ್ಮ ಅಕ್ಕ ಕಲಿಸ್ಕೊಟ್ಟಕ್ಕೆ ನಾನು ಸಾರು ಹೆಂಗೆ ಮಾಡೋದು ಅನ್ನೋದು. ನನಗಿನ ರುಚಿ ಆಕತ್ತೇನು ನಿಮ್ಮ ಅಕ್ಕನ ನಿನಗೆ? ಮಾಂಸ ಅವು ಎಂಥ ರುಚಿ ಮಾಡ್ತಾಳಾಗ, ಅವನಷ್ಟು ರುಚಿ ಬರೋದಿಲ್ಲ ನನ್ನ ಕೈಯಾಗ. ಅಯ್ಯೋ ನಿಮ್ಮ ಮನೆಗೆ ಬಂದದ್ಲು ನೋಡು, 1 ತಿಂಗಳಿದ್ಲಲ್ಲ, ಬಂದ್ಬಿಟ್ಟು ಅಯ್ಯೋ ಅಕ್ಕ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ, ಅಷ್ಟು ರುಚಿ ಮಾಡ್ತಾಳೆ ಅಡುಗೆ. ಅಲ್ಲೇ ಹೋಗಿದ್ದು ಬಿಡ ಅದಕ್ಕೆ ನಾನು. ನಮ್ಮ ಹೋಗಿ ಸಿಟ್ಟು ಬರ್ತೈತಿ ಏನಾರು ಹೇಳಿದ್ದೆ ಅಂದ್ರೆ ನಾನು.
ಹಾಯ್ ಹಲೋ ನಮಸ್ಕಾರ ರೀ. ಇವತ್ತಿನ ಕತೆ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಕತೆಗಳು ಇಷ್ಟ ಆತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೈಪ್ ಮಾಡಿರಿ. ಪ್ಲೀಸ್ ಹೈಪ್ ಪಾಯಿಂಟ್ಸ್ ಕೊಡ್ರಿ. ಕಮೆಂಟ್ ಮಾಡಿ ತಿಳಿಸ್ರಿ ಕತೆ ಹೆಂಗೆ ಬಂದಿತ್ತು ಅನ್ನೋದನ್ನು. ಮತ್ತು ಯಾವ್ಯಾವ ಥರದ್ದು ಕತೆ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ. ಹೊಸದಾಗಿ ನಮ್ಮ ಚಾನಲ್ ನೋಡಾಕತ್ತೀರಲ್ರಿ, ಭಾಳ ಜನ ಸಬ್ಸ್ಕ್ರೈಬ್ ಮಾಡಲಿಲ್ಲಂಗೆ ನೋಡಾಕತ್ತೀರಿ. ಆಮೇಲೆ ಲೈಕ ಮಾಡಂಗಿಲ್ಲ ರೀ ನೀವು, ಹಂಗೆ ವಿಡಿಯೋಸ್ ನೋಡ್ತೀರಿ. ಲೈಕ್ ಮಾಡಿರಿ, ಪ್ಲೀಸ್ ಲೈಕ್ ಮಾಡಿರಿ. ನಮಗೂ ಖುಷಿ ಅನ್ನಿಸ್ತೈತಿ ನಮ್ಮ ವಿಡಿಯೋಸು ನಿಮ್ಗೆ ಇಷ್ಟ ಆಗಕತ್ತವು ಅಂತಂದು. ಪ್ಲೀಸ್ ಲೈಕ್ ಮಾಡಿರಿ. ಕತೆಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ತೇನೆ ರೀ. ಇವತ್ತಿನ ಕತೆನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ರೀ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೇನೆ ರೀ. ಈಗ ನಾನು ತವ್ರ ಮನೆಗೆ ಅದಾನ ರೀ, ತವ್ರ ಮನೆ ವಿಡಿಯೋಸ್ ಹಾಕ್ತಿರ್ತಾನೆ ರೀ, ಅತ್ತೆ ಮನೆದು ಹಾಕ್ತಿರ್ತಾನೆ ರೀ.